ಈಗ ರಾಜ್ಯಸಭೆಯಲ್ಲಿ 4 ಸೀಟ್ ಖಾಲಿ ಆಗ್ತಾಯಿದೆ. ನಾನು ರಾಜ್ಯಸಭೆಗೆ ಆಕಾಂಕ್ಷಿ ಇದ್ದೀನಿ. ನಾನು ರಾಜ್ಯಸಭೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ತುಂಬ ಸೀನಿಯರ್ ಲೀಡರ್ ಇದ್ದೀನಿ. ನಾನು 40 ವರ್ಷದಿಂದ ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ರಾಜ್ಯಸಭೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ ನಾನು ಇವತ್ತು. ನನ್ನ ಮಧ್ಯ ಕರ್ನಾಟಕ ಹೊಳಲ್ಕೆರೆ ಚಿತ್ರದುರ್ಗ ಡಿಸ್ಟ್ರಿಕ್ಟು. ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ರೈಟ್ ಕಮ್ಯುನಿಟಿನವ್ರಿಗೆ ಕಂಟೆಸ್ಟ್ ಮಾಡೋದಕ್ಕೆ ಪಕ್ಷದಿಂದ ಯಾವುದೂ ಸೀಟುಗಿಟ್ಟು ಕೊಟ್ಟಿಲ್ಲ. ಸುಮಾರು ಒಂದು 20 ವರ್ಷದಿಂದ ಸೀಟ್ಗಳು ಕೊಟ್ಟಿಲ್ಲ. ಆದ್ದರಿಂದ ಪಕ್ಷ ನಮ್ಮನ್ನು ಗುರುತಿಸ್ಬೇಕಲ್ವಾ. ಪಕ್ಷ ನಮ್ಮನ್ನು ಗುರುತಿಸೋದಕ್ಕೆ ಪಕ್ಷಕ್ಕೂ ಒಂದು ಒಳ್ಳೆಯ ಅವಕಾಶ, ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೆಲಸ ಮಾಡೋದಕ್ಕೂ ಒಂದು ಅವಕಾಶ. ನನ್ನನ್ನು ಗುರುತಿಸೋದ್ರ ಮೂಲಕ ಪಕ್ಷ ಹೌದಪ್ಪ ನಿಷ್ಠಾವಂತರನ್ನೊಬ್ಬರು ಗುರುತಿಸಿದ್ದೀವಿ ನಾವು ಅಂತ ಪಕ್ಷಕ್ಕೂ ಒಂದು ಕ್ರೆಡಿಟ್ ಸಿಗುತ್ತೆ. ನಮ್ಮ ಭಾಗದ ಜನಗಳಿಗೂ ಸಹ ಒಂದು ಖುಷಿ ಆಗುತ್ತೆ, ಒಂದು ರೆಪ್ರೆಸೆಂಟೇಷನ್ ಸಿಕ್ಕಿದೆ ನಮ್ಮ ಸಮುದಾಯಕ್ಕೆ, ನಾವು ಪಕ್ಷಕ್ಕೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೂ ದೇ ಆರ್ ಹ್ಯಾಪಿ. ದೇ ಆರ್ ಗೋಯಿಂಗ್ ಟು ಬಿ ಹ್ಯಾಪಿ ಇಫ್ ದೇ ನಾಮಿನೇಟ್ ಟು ಮೀ ಟು ರಾಜ್ಯಸಭಾ. ಸರ್, ಇದು ಈಗ ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಒಂದು ರಾಜ್ಯದ ಅಧ್ಯಕ್ಷರಿಗೋ ಇಲ್ಲ, ರಾಜ್ಯದ ಅಧ್ಯಕ್ಷರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಎಲ್ಲ ಕೇಂದ್ರದ ನಾಯಕರುಗಳಿಗೂ ಎಲ್ಲರಿಗೂ. ಯಾಕಂದರೆ ಹೂ ದೇ ಆರ್ ಡಿಸೈಡಿಂಗ್ ಫ್ಯಾಕ್ಟರ್, ದೇ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಹೂ ಎವರ್ ಐದರ್ ಆನರಬಲ್ KPCC President, either Honorable Chief Minister of Karnataka, either Honorable Rahul Gandhi ji, either Honorable K.C. Venugopal ji, either Honorable Shri Mallikarjun Kharge ji, anyone, they have to give the justice. They have to give the justice. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ನಿಮ್ಮ ಸಮುದಾಯದವರೇ? ಅವರು ಸಮುದಾಯದ ಪ್ರಶ್ನೆ ಬರಲ್ಲ, ಅವರು ಕಾಂಗ್ರೆಸ್ಸಲ್ಲಿ ಜನರಲ್ ಆಗಿದ್ದಾರೆ. ಅವ್ರನ್ನ ಸಮುದಾಯಕ್ಕೆ ರೆಪ್ರೆಸೆಂಟ್ ಮಾಡೋದು ಬೇಡ ನಾವು. ಕಾಂಗ್ರೆಸ್ ಅವರಿಂದ ನಿಮಗೆ ನ್ಯಾಯ ಸಿಗೋ ನಿರೀಕ್ಷೆ? ಶೂರ್. ಅವರು ತುಂಬ ದೊಡ್ಡ ನಾಯಕರು. ಅವರಿಗೆ ಗೊತ್ತಿದೆ ಸಾಮಾಜಿಕ ನ್ಯಾಯ ಕಲ್ಪಿಸ್ಕೊಡ್ಬೇಕಂತೇಳಿ. ಐ ಹೋಪ್ ದಿಸ್ ಟೈಮ್ ಐ ವಿಲ್ ಗೆಟ್ ದ ರಾಜ್ಯಸಭಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.